Hi students. So in this video we are going to discuss the very easy chapter, smallest chapter, that is evolution. Okay. So your sixth chapter evolution, and this carries the 7 marks. Okay. Evolution, a very small chapter but somewhat difficult chapter. Okay. So ಇದು ಎಷ್ಟು ಮಾರ್ಕ್ಸ್ ಬರುತ್ತೆ? 7 marks. ಸೊ ಈ 7 marks ನ ನಿಮಗೆ ಬ್ಲೂ ಪ್ರಿಂಟ್ ಅಲ್ಲಿ ಯಾವ ರೀತಿ ಕೇಳಿದ್ದಾರೆ ಅಂದ್ರೆ ದೇ ಆಸ್ಕ್ಡ್ 2 MCQ ಕ್ವಶನ್ಸ್, 2 MCQ ಕ್ವಶನ್ ಕೇಳಿದ್ದಾರೆ, ಅಂಡ್ ಆಲ್ಸೋ 1 2 marks question and 1 3 marks question. There are no long type questions from the chapter evolution. There are no 5 mark questions from this chapter. Okay. So as according to your blueprint, all the 3 blueprint, as I go through your 3 blueprints which are produced from the board, Karnataka board. So they only asked 2 MCQ questions, 1 2 mark questions and 1 3 mark questions. There are no 5 mark questions from the chapter evolution. Okay. So ಈ ವರ್ಷನು ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ಆ ತರ ಏನಾದ್ರು ನಿಮಗೆ ಕ್ವಶನ್ ಪೇಪರ್ ಬರೋದಾದ್ರೆ, ಸೊ ಈ ಚಾಪ್ಟರ್ ಇಂದ 5 marks questions ನ ನಾವು ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ. ಓಕೆ. ಸೊ ದೇರ್ ಆರ್ ಓನ್ಲಿ 2 MCQ questions, 1 2 mark questions and also 1 3 mark questions. Okay. So the total marks which is carried by the evolution is 7 marks. Okay. 7 marks ನ ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ? 2 MCQ ಕೇಳಿದ್ದಾರೆ, 1 2 mark questions ಕೇಳಿದ್ದಾರೆ, 1 3 mark questions ಕೇಳಿದ್ದಾರೆ. Okay. So coming to the 3 marks questions. So the 3 marks questions from this chapter. This is very easy chapter, but it is a ಡ್ರೈ ಚಾಪ್ಟರ್ ಅಥವಾ ಡ್ರೈ ಸಬ್ಜೆಕ್ಟ್ ಅಲ್ವಾ. ಸೊ ನೀವು ಜಾಸ್ತಿ ನೆನ್ಪಿಟ್ಕೋಬೇಕು, ಹಾಗಾಗಿ ನಿಮಗೆ MCQ 2 ಕೇಳೋದ್ರಿಂದ ಸೊ ನೀವು ಜಾಸ್ತಿ ನೆನ್ಪಿಟ್ಕೋಬೇಕಾಗುತ್ತೆ ಈ ಚಾಪ್ಟರ್ ಅಲ್ಲಿ. ಸೊ ಕಮಿಂಗ್ ಟು ದ 3 marks questions, ಯಾವ್ದಾವ್ದು ಕೇಳ್ಬೋದು? ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವ್ದು ಅಂದ್ರೆ ಮಿಲ್ಲರ್ ಎಕ್ಸ್ಪೆರಿಮೆಂಟ್. ಸೊ ಮಿಲ್ಲರ್ ಎಕ್ಸ್ಪೆರಿಮೆಂಟ್, ಸೊ ಇದು ಡಯಾಗ್ರಾಮ್ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು, ಯಾಕಂದ್ರೆ ತುಂಬಾ ಸರಿ 3 marks ಅಲ್ಲಿ ಕೇಳುವಂತ ಕ್ವಶನ್ ಯಾವ್ದು ಅಂದ್ರೆ ದಟ್ ಈಸ್ ಮಿಲ್ಲರ್ ಎಕ್ಸ್ಪೆರಿಮೆಂಟ್. ಡಯಾಗ್ರಾಮ್ ಮಾತ್ರ ಹಾಕ್ಬೇಕಾಗುತ್ತೆ, ನೀಟಾಗಿ ಲೇಬಲಿಂಗ್ ಮಾಡ್ಬೇಕು. ಅಟ್ಲೀಸ್ಟ್ ಯು ಶುಡ್ ಲೇಬಲ್ 6 ಲೇಬಲಿಂಗ್ಸ್. ಸೊ ಅಲ್ಲಿ ಡಯಾಗ್ರಾಮ್ ಅಲ್ಲಿ ನಮಗೆ 1 markಗೆ 2 ಲೇಬಲಿಂಗ್ಸ್ ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ನಮಗೆ ಕೀ ಆನ್ಸರ್ ಅಲ್ಲೂ ಅದೇ ತರ ಇರುತ್ತೆ, ಎನಿ 6 ಲೇಬಲಿಂಗ್ಸ್ ಅಂತ. ಸೊ ಯು ಶುಡ್ ರೈಟ್ ಪ್ರಾಪರ್ಲಿ ದ 6 ಲೇಬಲಿಂಗ್ಸ್ ಫಾರ್ ದ ಡಯಾಗ್ರಾಮ್ ಮಿಲ್ಲರ್ ಎಕ್ಸ್ಪೆರಿಮೆಂಟ್. ಓಕೆ. ಸೊ ಅಂಡ್ ಆಲ್ಸೋ ನೆಕ್ಸ್ಟ್ ಕ್ವಶನ್ ಯಾವ್ದು ಅಂದ್ರೆ ಅಡಾಪ್ಟಿವ್ ರೇಡಿಯೇಷನ್. Adaptive radiation, you have to write the definition of adaptive radiation. ಸೊ ಅಡಾಪ್ಟಿವ್ ರೇಡಿಯೇಷನ್ ಡೆಫಿನಿಷನ್ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿನೇ ಬರಿಬೇಕು. ನೀವು ಓನ್ ಆಗೆಲ್ಲ ಬರ್ದ್ರೆ ಮಾರ್ಕ್ಸ್ ಕೊಡಲ್ಲ. ಎಕ್ಸ್ಪೆಷಲಿ ಫಾರ್ ಡೆಫಿನಿಷನ್ ಇದೆ ಅಂತಲ್ಲ, ನೀವು ಯಾವ್ದೇ ಡೆಫಿನಿಷನ್ ಆದ್ರೂ ಸಹ ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸ್ಪೆಷಲಿ NCERT ಯಾವ ರೀತಿ ಇರುತ್ತೋ ಅದೇ ರೀತಿನೇ ಬರಿಬೇಕು. ಓಕೆ. ಸೊ ಅಡಾಪ್ಟಿವ್ ರೇಡಿಯೇಷನ್ ಅಂಡ್ ಇಟ್ಸ್ ಎಕ್ಸಾಂಪಲ್. ಸೊ ದೇರ್ ಆರ್ 2 examples for adaptive radiation. ಯಾವ್ದು ಅಂತಂದ್ರೆ ದಟ್ ಈಸ್ ಡಾರ್ವಿನ್ ಫಿಂಚಸ್ ಅಂಡ್ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್. ಸೊ ನಿಮಗೆ ಇದನ್ನ 2 marks 3 marks ಅಲ್ಲಿ ಕೇಳ್ತಿರ್ತಾರೆ. ಸೊ ಡೆಫಿನಿಷನ್ ಬರೆಯೋದಕ್ಕೆ 1 marks ಇರುತ್ತೆ, ಇನ್ನು 2 marks, ಸಾರಿ ಡೆಫಿನಿಷನ್ 2 marks ಇರುತ್ತೆ, 1 marks ಎಕ್ಸಾಂಪಲ್ಸ್ ಬರೆಯೋದಕ್ಕೆ ಇರುತ್ತೆ. ದೇರ್ ಆರ್ 2 examples, ದಟ್ ಈಸ್ ಡಾರ್ವಿನ್ ಫಿಂಚಸ್ ಅಂಡ್ ಆಲ್ಸೋ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್. ಸೊ ಅಡಾಪ್ಟಿವ್ ರೇಡಿಯೇಷನ್ ಅಂದ್ರೆ ಏನು? ಸೊ ಒಂದೇ ಏರಿಯಾದಲ್ಲಿ ಇರುವಂತ ಆರ್ಗಾನಿಸಮ್ಸ್ ಬೇರೆ ಬೇರೆ ಏರಿಯಾಗ ಹೋದಾಗ ಸೊ ಹೊಸ ಏನು ಸ್ಪೀಸಿಸ್ ಆಗಿ ಎವಲ್ಯೂಷನ್ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ? ಅಡಾಪ್ಟಿವ್ ರೇಡಿಯೇಷನ್ ಅಂತ ಕರಿತೀವಿ. ಸೊ ಅದು ಟೆಕ್ಸ್ಟ್ ಬುಕ್ ಅಲ್ಲಿ ಸೊ ನಿಮಗೆ ನೀಟಾಗಿ ಕೊಟ್ಟಿದ್ದಾರೆ ಡೆಫಿನಿಷನ್ ನ, ಅದೇ ತರನೇ ಬರಿಬೇಕು. ಓಕೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಹಾರ್ಡಿ ವೇನ್ಬರ್ಗ್ ಈಕ್ವಿಲಿಬ್ರಿಯಂ. ಹಾರ್ಡಿ ವೇನ್ಬರ್ಗ್ ಈಕ್ವಿಲಿಬ್ರಿಯಂ. ಸೊ ಇಷ್ಟು ದಿನ ನಾವು 5 marks ಕ್ವಶನ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಲ್ವಾ, ಬಟ್ ಈ ಸರಿ 5 mark ಕ್ವಶನ್ ಕೇಳಿಲ್ಲ 3 ಬ್ಲೂ ಪ್ರಿಂಟ್ ಅಲ್ಲೂ. ಸೊ ಹಾಗಾಗಿ ನೀವು 3 mark ಕ್ವಶನ್ ಗೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಸ್ಟೇಟ್ ಹಾರ್ಡಿ ವೇನ್ಬರ್ಗ್ ಈಕ್ವಿಲಿಬ್ರಿಯಂ ಅಂಡ್ ಡಿರೈವ್ ದ ಈಕ್ವೇಶನ್. ಸೊ ಅದನ್ನ ಕೇಳ್ಬೋದು, ದಟ್ ಈಸ್ P + Q = 1. ಸೊ ಇದನ್ನ ನಿಮಗೆ ಡೆಫಿನಿಷನ್ ಡಿರೈವ್ ಮಾಡಿ, ಸೊ ಇದನ್ನ ಅಗೇನ್ ಯು ಹ್ಯಾವ್ ಟು ಪ್ರೂವ್ P² + Q² + 2PQ = 1 ಅಂತ ನೀವು ಪ್ರೂವ್ ಮಾಡ್ತಾ ಹೋಗ್ಬೇಕು. ಓಕೆ. ಸೊ ಅದ್ ಯಾವ ರೀತಿ ಇದೆ ಡಿರೈವೇಶನ್ ಅದು ಮತ್ತೆ
ಹಾರ್ಡಿ ವೆನ್ಬರ್ಗ್ ಈಕ್ವಿಲಿಬ್ರಿಯಂ ಏನ್ ಸ್ಟೇಟ್ಮೆಂಟ್ ಇದೆ ಅಲ್ವಾ ಡೆಫಿನಿಷನ್, ಅವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ನ ಅದೇ ರೀತಿನೇ ಬರಿಬೇಕು. ದ ಜೀನ್ ಫ್ರೀಕ್ವೆನ್ಸಿ ಈಸ್ ಸ್ಟೇಬಲ್ ಅಂಡ್ ಕಾನ್ಸ್ಟೆಂಟ್ ಫ್ರಮ್ ಒನ್ ಜನರೇಷನ್ ಟು ನೆಕ್ಸ್ಟ್ ಜನರೇಷನ್. ಸೊ ಅದನ್ನ ನೀವು ಅದೇ ರೀತಿನೇ ಬರಿಬೇಕಾಗುತ್ತೆ. ಓಕೆ, ಸೊ ಅಗೇನ್ ಅದು ಈಕ್ವೇಶನ್ ಯಾವ ರೀತಿ ನಾವು ಡಿರೈವ್ ಮಾಡ್ತೀವಲ್ವಾ ಅದನ್ನು ಸಹ ಬರಿಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದೇ ಮೈಟ್ ಬಿ ಆಸ್ಕನ್ ಹ್ಯೂಮನ್ ಎವಲ್ಯೂಷನ್. Human evolution. Okay, so human evolution ಅಲ್ಲಿ we have 6 stages: Dryopithecus, Ramapithecus, Australopithecus ಅಲ್ವಾ. ಸೊ ಈ ತರ ನಾವು 6 stages ನ ನಿಯಾಂಡ್ರಥಲ್ ಮ್ಯಾನ್ ಆಗಿರ್ಬೋದು ಅಂಡ್ ಆಲ್ಸೋ ಮಾಡರ್ನ್ ಮ್ಯಾನ್ ಆಗಿರ್ಬೋದು, ಈ ತರ ನೀವು 6 stages ನ ಸೊ ಯು ಹ್ಯಾವ್ ಟು ರೀಡ್. ಸೊ ಅದ್ರಲ್ಲಿ ನೀವು ಏನ್ ಕಾನ್ಸಂಟ್ರೇಟ್ ಮಾಡ್ಬೇಕು, ದೇರ್ ಬ್ರೈನ್ ಕೆಪಾಸಿಟೀಸ್ ಅಂಡ್ ಆಲ್ಸೋ ಇಯರ್, ಅವ್ರು ಯಾವ್ಯಾವ ಏಜ್ ಅಲ್ಲಿ ಬಂದ್ರು ಅದು ಇಂಪಾರ್ಟೆಂಟ್ ಆಗುತ್ತೆ. ಅವ್ರ ಬ್ರೈನ್ ಕೆಪಾಸಿಟೀಸ್ ನ ನೀವು ನೆನ್ಪಿಟ್ಕೋಬೇಕು. ಅಂಡ್ ಆಲ್ಸೋ ಡ್ರಯೋಪಿಥಿಕಸ್, ರಾಮಪಿಥಿಕಸ್ ಅಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಫ್ರೇಮ್ ಮಾಡ್ತಾ ಇರ್ತಾರೆ. ಯಾವ್ದು ಹ್ಯೂಮನ್ ಲೈಕ್ ಯಾವ್ದು ಅಥವಾ ಏಪ್ ಲೈಕ್ ಯಾವ್ದು, ಇದನ್ನ ನಿಮಗೆ ಮೋರ್ ಹ್ಯೂಮನ್ ಲೈಕ್ ಮೋರ್ ಏಪ್ ಲೈಕ್ ಅದನ್ನು ಕೇಳ್ತಾ ಇರ್ತಾರೆ. ಸೊ ಡ್ರಯೋಪಿಥಿಕಸ್, ರಾಮಪಿಥಿಕಸ್ ಇಲ್ಲಿ ನಿಮಗೆ ಯಾವ್ದಾದ್ರು 3 ಸ್ಟೇಜಸ್ ಕೇಳ್ಬೋದು, ಅಥವಾ ಯಾವ್ದಾದ್ರು ಒಂದೇ ಸ್ಟೇಜ್ ಬಗ್ಗೆ ಕೇಳ್ಬೋದು, 2 ಸ್ಟೇಜ್ ಬಗ್ಗೆ ಕೇಳ್ಬೋದು, 3 ಸ್ಟೇಜ್ ಬಗ್ಗೆ ಕೇಳ್ಬೋದು. ಸೊ ಹಾಗಾಗಿ ಹ್ಯೂಮನ್ ಎವಲ್ಯೂಷನ್ ಅಲ್ಲಿ ಬರುವಂತ 6 ಸ್ಟೇಜಸ್ ಸೊ ನೀವು ಪೆಕ್ಯುಲರ್ ಕ್ಯಾರೆಕ್ಟರ್ಸ್ ನ ನೆನ್ಪಿಟ್ಕೋಬೇಕಾಗುತ್ತೆ. ಆಸ್ಟ್ರಲೋಪಿಥಿಕಸ್ ಆಗಿರ್ಬೋದು, ನಿಯಾಂಡ್ರಥಾಲ್ ಮ್ಯಾನ್ ಆಗಿರ್ಬೋದು. ಸೊ ಇಲ್ಲಿ ನೀವೇನ್ ಮಾಡ್ಬೇಕು, ಈಚ್ ಸ್ಟೇಜ್ ಒಂದೊಂದು ಸ್ಟೇಜ್ ಅಲ್ಲಿ ಅವ್ರು ಯಾವ ಏಜ್ ಅಲ್ಲಿ ಬರ್ತಾರೆ, ಅವ್ರ ಬ್ರೈನ್ ಕೆಪಾಸಿಟಿ ಏನು, ಹಾಗೆ ಅವ್ರದ್ದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಏನು. ಕೆಲವೊಂದು ಫಾಸಿಲ್ಸ್ ಇರುತ್ತೆ, ಸೊ ಜಾವಾ ಮ್ಯಾನ್ ಆಗಿರ್ಬೋದು, ಅದು ಯಾವ್ದು ಯಾವ ಇಯರ್ ಅಲ್ಲಿ ಎಲ್ಲಿ ನಾವು ಸಿಕ್ತು, ಫಾಸಿಲ್ಸ್ ಎಲ್ಲೆಲ್ಲಿ ಸಿಕ್ಕಿದೆ, ಫಾಸಿಲ್ ರೆಕಾರ್ಡ್ಸ್ ಬಗ್ಗೆ. ಸೊ ಅದನ್ನ ನೀವು ಹ್ಯೂಮನ್ ಎವಲ್ಯೂಷನ್ ಅಲ್ಲಿ ಓದ್ಕೋಬೇಕಾಗುತ್ತೆ. ಏನಿಲ್ಲ ಬೆಸ್ಟ್ ಅಂತ ಅಂದ್ರೆ, ಸೊ ಹ್ಯಾಂಡ್ ಬುಕ್ ಅಲ್ಲಿ ನಿಮಗೆ ಹ್ಯೂಮನ್ ಎವಲ್ಯೂಷನ್ ಒಂದು ಚಾರ್ಟ್ ಕೊಟ್ಟಿದ್ದಾರೆ. ಸೊ ಆ ಚಾರ್ಟ್ ನ ನೀವು ಕ್ಲೀನ್ ಆಗಿ ರೆಫರ್ ಮಾಡಿದ್ರೆ ಸಾಕು, ಯಾವ ಏಜ್ ಅಲ್ಲಿ ಯಾರ್ಯಾರು ಬರ್ತಾರೆ ಮತ್ತೆ ಅವ್ರದ್ದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಏನು, ಅವ್ರ ಬ್ರೈನ್ ಕೆಪಾಸಿಟೀಸ್. ಸೊ ಇದ್ರ ಮೇಲ್ಗಡೆನೆ ನಿಮಗೆ ಕ್ವಶನ್ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಯಾವುದು ಅಂತಂದ್ರೆ ವಾಟ್ ಈಸ್ ನ್ಯಾಚುರಲ್ ಸೆಲೆಕ್ಷನ್? What is natural selection and its types? So 3 types of natural selection ಇದೆ ಅಲ್ವಾ, ಡಿಸ್ರಪ್ಟಿವ್ ಅಲ್ವಾ, ದೆನ್ ಸ್ಟೇಬಲ್ ಆರ್ ಸ್ಟೆಬಿಲೈಸಿಂಗ್ ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರಿತೀವಿ, ಡೈರೆಕ್ಷನಲ್ ನ್ಯಾಚುರಲ್ ಸೆಲೆಕ್ಷನ್ ಅಂಡ್ ಡಿಸ್ರಪ್ಟಿವ್ ನ್ಯಾಚುರಲ್ ಸೆಲೆಕ್ಷನ್. ಸೊ ಆ ಮೂರನ್ನು ಟೈಪ್ಸ್ ಗೊತ್ತಿರ್ಬೇಕು, ನ್ಯಾಚುರಲ್ ಸೆಲೆಕ್ಷನ್ ಡೆಫಿನಿಷನ್ ಗೊತ್ತಿರ್ಬೇಕು, ಅಂಡ್ ಆಲ್ಸೋ ದೇ ಗಿವನ್ ದ ಗ್ರಾಫ್. ಸೊ ಅಲ್ಲಿ ಡೈರೆಕ್ಷನಲ್ ಆಗಿರ್ಬೋದು, ಡಿಸ್ರಪ್ಟಿವ್ ಆಗಿರ್ಬೋದು, ಸ್ಟೆಬಿಲೈಸಿಂಗ್ ಅಲ್ಲಿ ಏನಾಗುತ್ತೆ, ಸೊ ಮೀನ್ ಕ್ಯಾರೆಕ್ಟರ್ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಅದೇ ನೀವು ಡೈರೆಕ್ಷನಲ್ ಏನಾಗುತ್ತೆ, ಯಾವ್ದಾದ್ರು ಒಂದು ಎಂಡ್ ಕ್ಯಾರೆಕ್ಟರ್, ಒಂದು ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ ಆದ್ರೂ ಸೆಲೆಕ್ಟ್ ಆಗುತ್ತೆ, ಇಲ್ಲಾಂದ್ರೆ ಸೊ ಮಿನಿಮಮ್ ಕ್ಯಾರೆಕ್ಟರ್ ಆದ್ರೂ ಸೆಲೆಕ್ಟ್ ಆಗುತ್ತೆ. ಸೊ ಡೈರೆಕ್ಷನಲ್ ನ್ಯಾಚುರಲ್ ಸೆಲೆಕ್ಷನ್ ಎಕ್ಸಾಂಪಲ್ ಯಾವ್ದು ಅಂದ್ರೆ ಇಂಡಸ್ಟ್ರಿಯಲ್ ಮೆಲಾನಿಸಮ್. ಓಕೆ, ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡೈರೆಕ್ಷನಲ್ ನ್ಯಾಚುರಲ್ ಸೆಲೆಕ್ಷನ್. ಓಕೆ, ಸೊ ನ್ಯಾಚುರಲ್ ಸೆಲೆಕ್ಷನ್ ಅಲ್ಲಿ ವಿ ಹ್ಯಾವ್ 3 ಟೈಪ್ಸ್. ಯಾವ್ದಾವ್ದು ಅಂತಂದ್ರೆ ಸ್ಟೆಬಿಲೈಸಿಂಗ್, ಡೈರೆಕ್ಷನಲ್ ಅಂಡ್ ಡಿಸ್ರಪ್ಟಿವ್. ಓಕೆ, ಸ್ಟೆಬಿಲೈಸಿಂಗ್ ಅಲ್ಲಿ ಏನಾಗುತ್ತೆ, ದ ಮೀನ್ ಕ್ಯಾರೆಕ್ಟರ್ ವಿಲ್ ಸೆಲೆಕ್ಟೆಡ್ ಬೈ ದ ನೇಚರ್. ಅಂದ್ರೆ ಆವರೇಜ್ ಕ್ಯಾರೆಕ್ಟರ್ ಏನಿರುತ್ತಲ್ವಾ ಅದು ಮಾತ್ರ ಸೆಲೆಕ್ಟ್ ಆಗುತ್ತೆ. ತುಂಬಾ ಕಡಿಮೆ ಇರೋ ಕ್ಯಾರೆಕ್ಟರ್ ಸೆಲೆಕ್ಟ್ ಆಗಲ್ಲ, ತುಂಬಾ ಜಾಸ್ತಿ ಇರೋ ಕ್ಯಾರೆಕ್ಟರ್ ಸೆಲೆಕ್ಟ್ ಆಗಲ್ಲ, ಮೀಡಿಯನ್ ಕ್ಯಾರೆಕ್ಟರ್ ಮಾತ್ರ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಅಬೌಟ್ ದ ಸ್ಟೆಬಿಲೈಸಿಂಗ್ ನ್ಯಾಚುರಲ್ ಸೆಲೆಕ್ಷನ್. ನೆಕ್ಸ್ಟ್ ಡೈರೆಕ್ಷನಲ್ ಏನಾಗುತ್ತೆ, ಯಾವ್ದಾದ್ರು ಒಂದ್ ಎಂಡ್ ಅಲ್ಲಿ ಮಾತ್ರ ಕ್ಯಾರೆಕ್ಟರ್, ಈ ಕಡೆ ಎಂಡ್ ಆದ್ರೂ ಆಗಿರ್ಬೋದು, ಯಾವ್ದಾದ್ರು ಒಂದ್ ಎಂಡ್ ಅಲ್ಲಿ ಮಾತ್ರ ಏನಾಗುತ್ತೆ, ಸೊ ಸೆಲೆಕ್ಷನ್ ಆಗ್ತಾ ಹೋಗುತ್ತೆ. ಒಂದು ಈ ಕಡೆ ಎಂಡ್ ಆದ್ರೂ ಆಗಿರ್ಬೋದು ಅಥವಾ ಈ ಕಡೆ ಎಂಡ್ ಆದ್ರೂ ಆಗಿರ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇದಕ್ಕೆ ಇಂಡಸ್ಟ್ರಿಯಲ್ ಮೆಲಾನಿಸಮ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡೈರೆಕ್ಷನಲ್ ಸೆಲೆಕ್ಷನ್. ಅಂದ್ರೆ ಸೊ ಇಂಡಸ್ಟ್ರೀಸ್ ಆಗೋಕ್ಕೂ ಮುಂಚೆ ಯಾವ ತರ ಮಾತ್ಸ್ ಇರುತ್ತೆ, ವೈಟ್ ಕಲರ್ ಮಾತ್ಸ್ ಜಾಸ್ತಿ ಇರುತ್ತೆ, ಅಂಡ್ ಇಂಡಸ್ಟ್ರೀಸ್ ಆದ್ಮೇಲೆ ಡಾರ್ಕ್ ಕಲರ್ ಮಾತ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಯಾವುದೇ ರೀತಿಯಾದ ಗ್ರೇ ಮಾತ್ಸ್ ಆಗಿರ್ಬೋದು, ಅಂದ್ರೆ ಮೀಡಿಯನ್ ಕ್ಯಾರೆಕ್ಟರ್ಸ್ ಅಲ್ಲಿ ಸೆಲೆಕ್ಟ್ ಆಗಲ್ಲ. ಯಾವ್ದಾದ್ರು ಒಂದ್ ಎಂಡ್ ಅಲ್ಲಿ ಇರುವಂತ ಕ್ಯಾರೆಕ್ಟರ್ ಮಾತ್ರ ಸೆಲೆಕ್ಟ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ಡೈರೆಕ್ಷನಲ್ ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರಿತೀವಿ. ಅಂಡ್ ಕಮಿಂಗ್ ಟು ದ ಡಿಸ್ರಪ್ಟಿವ್, ಡಿಸ್ರಪ್ಟಿವ್ ಅಲ್ಲಿ ಏನಾಗುತ್ತೆ, ದ
ಎಂಡ್ ಕ್ಯಾರೆಕ್ಟರ್ಸ್ ಆರ್ ಸೆಲೆಕ್ಟೆಡ್ ಬಟ್ ನಾಟ್ ದ ಮೀಡಿಯನ್ ಕ್ಯಾರೆಕ್ಟರ್. ತುಂಬಾ ಜಾಸ್ತಿ ಇರೋದು ಸೆಲೆಕ್ಟ್ ಆಗುತ್ತೆ ಅಂಡ್ ತುಂಬಾ ಕಡಿಮೆ ಇರೋ ಕ್ಯಾರೆಕ್ಟರ್ ಸೆಲೆಕ್ಟ್ ಆಗುತ್ತೆ, ಬಟ್ ಮೀಡಿಯನ್ ಕ್ಯಾರೆಕ್ಟರ್ ಸೆಲೆಕ್ಟ್ ಆಗಲ್ಲ. ಅದನ್ನ ನಾವೇನಂತ ಕರಿತೀವಿ, ಡಿಸ್ರಪ್ಟಿವ್ ನ್ಯಾಚುರಲ್ ಸೆಲೆಕ್ಷನ್. ಸ್ಟೆಬಿಲೈಸಿಂಗ್ ಯಾವ್ದು ಅಂದ್ರೆ ದ ಹ್ಯೂಮನ್ ವೆಯ್ಟ್, ಓಕೆ, ಡ್ಯೂರಿಂಗ್ ದ ಬರ್ತ್. ಸೊ ಬರ್ತ್ ಆಗ್ಬೇಕಾದ್ರೆ ಹ್ಯೂಮನ್ ಬರ್ತ್ ಚೈಲ್ಡ್ ಚೈಲ್ಡ್ ಬರ್ತ್ ಅಲ್ಲಿ ವೆಯ್ಟ್ ಎಷ್ಟು ಇರ್ಬೇಕು ಅಂದ್ರೆ ಇಟ್ ಶುಡ್ ಬಿ ಫ್ರಮ್ 3 kg to 6 kg or 7. ಅಂದ್ರೆ ತುಂಬಾ ಈಗ ಬಿಲೋ 3 kg ಇದ್ರೂ ಬೇಬಿ ಅದು ಸರ್ವೈವ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಎಬೋ 6, 7, 8 kg ಇದ್ರೂ ಸಹ ಏನಾಗುತ್ತೆ, ಅಗೇನ್ ಸರ್ವೈವಬಿಲಿಟಿ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಯಾವ್ದು ಮೀಡಿಯನ್ ಕ್ಯಾರೆಕ್ಟರ್ ಫ್ರಮ್ 3 to 6 kg, ಅದನ್ನು ಜಾಸ್ತಿನೇ 3 to 5 kg ಅಂತ ಕನ್ಸಿಡರ್ ಮಾಡ್ತೀವಿ. ಆ ವೇಟ್ ಇರುವಂತ ಮಗು ಮಾತ್ರ ಸರ್ವೈವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ತರ ಸ್ಟೆಬಿಲೈಸಿಂಗ್ ಅಲ್ಲಿ ಏನಾಗುತ್ತೆ, ಬರೀ ಮೀಡಿಯನ್ ಕ್ಯಾರೆಕ್ಟರ್ಸ್ ಮಾತ್ರ ಸೆಲೆಕ್ಟ್ ಆಗುತ್ತೆ. ಬಟ್ ಡೈರೆಕ್ಷನಲ್ ಸೆಲೆಕ್ಷನ್ ಅಲ್ಲಿ ಏನಾಗುತ್ತೆ, ಯಾವ್ದಾದ್ರು ಒಂದ್ ಎಂಡ್ ಅಲ್ಲಿ ಇರುವ, ಇದಕ್ಕೆ ಇಂಡಸ್ಟ್ರಿಯಲ್ ಮೆಲಾನಿಸಮ್ ಇಸ್ ಅನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಡೈರೆಕ್ಷನಲ್ ಸೆಲೆಕ್ಷನ್. ಡಿಸ್ಟ್ರಪ್ಟಿವ್ ಅಂದ್ರೆ ಆ ಕಡೆ ಈ ಕಡೆ ಅಂದ್ರೆ ಎಂಡ್ ಅಲ್ಲಿರುವಂತ ಕ್ಯಾರೆಕ್ಟರ್ಸ್ ಜಾಸ್ತಿ ಇರೋ ಮಿನಿಮಮ್ ಕ್ಯಾರೆಕ್ಟರ್ ಸೆಲೆಕ್ಟ್ ಆಗುತ್ತೆ, ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ ಸೆಲೆಕ್ಟ್ ಆಗುತ್ತೆ, ಬಟ್ ಮೀಡಿಯನ್ ಕ್ಯಾರೆಕ್ಟರ್ ಇಟ್ ವಿಲ್ ನಾಟ್ ಸೆಲೆಕ್ಟೆಡ್ ಬೈ ದ ನೇಚರ್. ಸೊ ಅದನ್ನ ನಾವೇನಂತ ಕರಿತೀವಿ, ಡಿಸ್ರಪ್ಟಿವ್ ನ್ಯಾಚುರಲ್ ಸೆಲೆಕ್ಷನ್. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಇಂಡಸ್ಟ್ರಿಯಲ್ ಮೆಲಾನಿಸಮ್. ಇಂಡಸ್ಟ್ರಿಯಲ್ ಮೆಲಾನಿಸಮ್. ಸೊ ಇಲ್ಲಿ ನೀವು ಫಸ್ಟ್ ಇದೆಲ್ಲ ಆಗುತ್ತೆ ಮೆಲಾನಿಸಮ್, ಅಂಡ್ ಯಾವ ಅನಿಮಲ್ ಅಲ್ಲಿ ನಾವು ಇಂಡಸ್ಟ್ರಿಯಲ್ ಮೆಲಾನಿಸಮ್ ನ ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ ಅಂದ್ರೆ ದಟ್ ಈಸ್ ಬಿಸ್ಟನ್ ಬೆಟ್ಯುಲೇರಿಯಾ, ದ ಮಾತ್. ಓಕೆ, ಸೊ ಅದು ಒಂದು ಬಟರ್ಫ್ಲೈ ಲೈಕ್ ಅನಿಮಲ್. ಸೊ ಮಾತ್ ಅಂತ ಕರಿತಾ ಹೋಗ್ತೀವಿ. ಅದ್ರ ಸೈಂಟಿಫಿಕ್ ನೇಮ್ ಏನು ಅಂದ್ರೆ ಬಿಸ್ಟನ್ ಬೆಟ್ಯುಲೇರಿಯಾ. ಓಕೆ, ಸೊ ಅದ್ರಲ್ಲಿ ನಾವು ಇಂಡಸ್ಟ್ರಿಯಲ್ ಮೆಲಾನಿಸಮ್ ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಇಂಡಸ್ಟ್ರಿಯಲ್ ಮೆಲಾನಿಸಮ್, ಸೊ ಅಗೇನ್ ಇಟ್ ಮೀನ್ಸ್ ಇಂಡಸ್ಟ್ರೀಸ್ ಆಗಿದ್ರಿಂದ, ಸೊ ಎಲ್ಲಿ ಇನ್ ದ ಅಮೇರಿಕಾ, ಸೊ ಅಲ್ಲೇನಾಗುತ್ತೆ ಇಂಡಸ್ಟ್ರೀಸ್ ಜಾಸ್ತಿ ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಹೋಗುತ್ತೆ. ಸೊ ಬಿಫೋರ್ ಇಂಡಸ್ಟ್ರಿಯಲೈಸೇಷನ್ ದೇರ್ ವಾಸ್ ಎ ಲೆಸ್ ಪೊಲ್ಯೂಷನ್ ಅಲ್ವಾ, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಕಡಿಮೆ ಇರೋದ್ರಿಂದ ಸೊ ಟ್ರೀಗಳ ಮೇಲೆಲ್ಲ ಏನಾಗೋದು, ಲೈಕೆನ್ಸ್ ಎಲ್ಲ ಗ್ರೋ ಆಗೋದು. ಸೊ ಅವಾಗ ಲೈಕೆನ್ಸ್ ವೈಟ್ ಕಲರ್ ಇರೋದ್ರಿಂದ ಅಲ್ಲೆಲ್ಲ ಯಾವ ಕಲರ್ ಮಾರ್ಕ್ಸ್ ಇರ್ತಾ ಇತ್ತು ಅಂದ್ರೆ ವೈಟ್ ಕಲರ್ ಮಾರ್ಕ್ಸ್ ಜಾಸ್ತಿ ಇರ್ತಾ ಇತ್ತು. ಅದೇ ಯಾವಾಗ ಇಂಡಸ್ಟ್ರೀಸ್ ಫಾರ್ಮೇಶನ್ ಆಗುತ್ತೋ ಆಫ್ಟರ್ ಇಂಡಸ್ಟ್ರಿಯಲೈಸೇಷನ್, ಸೊ ಅಲ್ಲೇನಾಗುತ್ತೆ ಆಲ್ ದ ಲೈಕೆನ್ಸ್ ವಿಲ್ ಡೈ. ಯಾಕಂದ್ರೆ ಎಲ್ಲಿ ಪೊಲ್ಯೂಷನ್ ಇರುತ್ತೋ ಅಲ್ಲಿ ಲೈಕೆನ್ಸ್ ಇರಲ್ಲ. ಸೊ ಹಾಗಾಗಿ ಎಲ್ಲ ಟ್ರೀ ಬಾರ್ಕ್ ಮೇಲಿರುವಂತ ಲೈಕೆನ್ಸ್ ಎಲ್ಲ ಏನಾಗುತ್ತೆ, ಡೆತ್ ಆಗ್ತಾ ಬರುತ್ತೆ. ಸೊ ಯಾವಾಗ ಲೈಕೆನ್ಸ್ ಡೆತ್ ಆಗುತ್ತೋ ಮಾರ್ಕ್ಸ್ ಕಲರ್ ಸಹ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ವೈಟ್ ಕಲರ್ ಮಾರ್ಕ್ಸ್ ಇದ್ದಿದ್ದೆಲ್ಲ ಏನಾಗುತ್ತೆ, ದೇ ಬಿಕಮ್ ಡಾರ್ಕ್ ಕಲರ್ ಮಾರ್ಕ್ಸ್. ಓಕೆ, ಸೊ ಅಲ್ಲಿ ಪಿಗ್ಮೆಂಟೇಶನ್ ಏನಾಯ್ತು, ಜಾಸ್ತಿ ಆಗ್ತಾ ಹೋಯ್ತು ಬಿಕಾಸ್ ಆಫ್ ದ ಸೆಕ್ರೇಷನ್ ಆಫ್ ಮೆಲಾನಿನ್. ವೈಟ್ ಕಲರ್ ಮಾರ್ಕ್ಸ್ ಎಲ್ಲ ಏನಾಯ್ತು, they are produced more melanin in their body and they become melanized moths ಅಂತ ಕರಿತೀವಿ. ಸೊ ಇಲ್ಲಿ ಯಾವ್ದಾವ್ದು ಕಲರ್ ಚೇಂಜ್ ಮಾಡ್ಕೊಳ್ಳುತ್ತೋ ಅದು ಮಾತ್ರ ನೇಚರ್ ಅಲ್ಲಿ ಸರ್ವೈವ್ ಆಗ್ತಾ ಹೋಗುತ್ತೆ. ದೋಸ್ ಮಾಥ್ಸ್ ಓನ್ಲಿ ಸೆಲೆಕ್ಟೆಡ್ ಬೈ ದ ನೇಚರ್. ಸೊ ಹಾಗಾಗಿ ಇಂಡಸ್ಟ್ರೀಸ್ ಇಂದ ಆದಂತ ಮೆಲಾನಿಸಮ್ ಅಂದ್ರೆ ಆ ಮಾಥ್ಸ್ ಅಲ್ಲಿ ಏನಕ್ಕೆ ಮೆಲಾನಿಸಮ್ ಆಯ್ತು ಅಂದ್ರೆ ಬಿಕಾಸ್ ಆಫ್ ದ ಇಂಡಸ್ಟ್ರೀಸ್. ಓಕೆ, ಸೊ ಅದಕ್ಕೋಸ್ಕರ ಆ ಒಂದು ಪ್ರೋಸೆಸ್ ನ ನಾವೇನಂತ ಕರಿತೀವಿ, ಇಂಡಸ್ಟ್ರಿಯಲ್ ಮೆಲಾನಿಸಮ್ ಅಥವಾ ದಟ್ ಮೆಕ್ಯಾನಿಸಮ್ ಇಸ್ ಕಾಲ್ಡ್ ಇಂಡಸ್ಟ್ರಿಯಲ್ ಮೆಲಾನಿಸಮ್. ಯಾವ್ದ್ರಲ್ಲಾಯ್ತು, ಇಂಡಸ್ಟ್ರಿಯಲ್ ಮೆಲಾನಿಸಮ್ ಈಸ್ ಅಬ್ಸರ್ವ್ಡ್ ಇನ್ ದ ಬಿಸ್ಟನ್ ಬೆಟ್ಯುಲೇರಿಯಾ. Okay, so these are the 3 marks questions from the chapter evolution. Okay, thank you.